ಹಾಯ್ ಸ್ನೇಹಿತರೆ, ನಮಸ್ಕಾರ. ಡಿಜಿಟಲ್ ಅಸ್ತ್ರ ಚಾನಲ್ಗೆ ಸ್ವಾಗತ. ಇಂದು 2026 ಏಪ್ರಿಲ್ 1 ಹೊಸ ಆರ್ಥಿಕ ವರ್ಷದ ಆರಂಭ. ಆದರೆ ಈ ಬಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮೆಯಾಗುವ ಸಂಬಳವನ್ನು ನೋಡಿ ನೀವು ಸ್ವಲ್ಪ ಆಶ್ಚರ್ಯಪಡಬಹುದು. ನಿಮ್ಮ ಕಂಪನಿ ನಿಮ್ಮ ಪ್ಯಾಕೇಜ್ ಅಂದರೆ ಸಿಟಿಸಿಯನ್ನು ಕಡಿಮೆ ಮಾಡಿಲ್ಲದಿದ್ದರೂ ನಿಮ್ಮ ಕೈಗೆ ಬರುವ ಹಣ ಟೇಕ್ ಹೋಮ್ ಸ್ಯಾಲರಿ ಬದಲಾಗಿರಬಹುದು. ಕೆಲವರಿಗೆ ಸಂಬಳ ಕಡಿಮೆಯಾದಂತೆ ಅನಿಸಿದರೆ ಇನ್ನು ಕೆಲವರಿಗೆ ಟ್ಯಾಕ್ಸ್ ಉಳಿತಾಯ ಲಾಭ ಸಿಕ್ಕಿರಬಹುದು. ಇದಕ್ಕೆ ಕಾರಣ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಮತ್ತು ಹೊಸ ಲೇಬರ್ ಕೋಡ್. ಈ ವಿಡಿಯೋದಲ್ಲಿ ನಾವು ಇದರ ಸಂಪೂರ್ಣ ಮಾಹಿತಿಯನ್ನ ಹೇಳ್ತೇವೆ. ಈ ಬದಲಾವಣೆಗೆ ಅತಿ ದೊಡ್ಡ ಕಾರಣ ವೇತನದ ಹೊಸ ವ್ಯಾಖ್ಯಾನ. ಹೊಸ ಲೇಬರ್ ಕೋಡ್ ಪ್ರಕಾರ ನಿಮ್ಮ ಒಟ್ಟು ಸಂಬಳದ ಸಿಟಿಸಿ ಕನಿಷ್ಠ 50% ಭಾಗ ಬೇಸಿಕ್ ಪೇ ಇರಲೇಬೇಕು. ಈ ಮೊದಲು ಏನಾಗುತ್ತಿತ್ತು? ಕಂಪನಿಗಳು ಬೇಸಿಕ್ ಪೇಯನ್ನ ತುಂಬಾ ಕಡಿಮೆ ಇಟ್ಟು ಸುಮಾರು 20% ಉಳಿದ ಹಣವನ್ನ ಸ್ಪೆಷಲ್ ಅಲೋಯನ್ಸ್ ರೂಪದಲ್ಲಿ ನೀಡುತ್ತಿದ್ದವು. ಯಾಕಂದ್ರೆ ನಿಮ್ಮ ಪಿಎಫ್ ಮತ್ತು ಗ್ರಾಚ್ಯುಟಿ ಕಡಿತವಾಗುವುದು ಕೇವಲ ಬೇಸಿಕ್ ಸಂಬಳದ ಮೇಲೆ. ಸೊ ಇದರಿಂದ ಈಗ ಏನಾಗುತ್ತದೆ ಅಂತ ನೋಡೋದಾದ್ರೆ, ಪಿಎಫ್ ಕಡಿತ ಹೆಚ್ಚಳ. ಹೌದು, ಬೇಸಿಕ್ ಪೇ ಹೆಚ್ಚಾದಾಗ ನಿಮ್ಮ ಕಡೆಯಿಂದ ಹೋಗುವ 12% ಪಿಎಫ್ ಮೊತ್ತವು ಹೆಚ್ಚಾಗುತ್ತದೆ ಮತ್ತು ಕೈಗೆ ಬರುವ ಹಣ ಕಡಿಮೆ. ಪಿಎಫ್ಗೆ ಹೆಚ್ಚು ಹಣ ಹೋಗುವುದರಿಂದ ತಿಂಗಳ ಕೊನೆಯಲ್ಲಿ ನಿಮ್ಮ ಕೈಗೆ ಸಿಗುವ ನಗದು ಸ್ವಲ್ಪ ಹಣ ಕಡಿಮೆಯಾಗಬಹುದು. ಮತ್ತು ಭವಿಷ್ಯದ ಲಾಭ, ನಿಮ್ಮ ಪಿಎಫ್ ಮತ್ತು ಗ್ರಾಚ್ಯುಟಿ ಮೊತ್ತ ದೊಡ್ಡದಾಗುತ್ತಾ ಹೋಗುತ್ತದೆ. ಇದು ನಿವೃತ್ತಿಯ ನಂತರ ನಿಮಗೆ ದೊಡ್ಡ ಮಟ್ಟದ ಆರ್ಥಿಕ ಭದ್ರತೆ ನೀಡುತ್ತದೆ. ಹೊಸ ಆದಾಯ ತೆರಿಗೆ ಕಾಯ್ದೆ ಲಾಭ ಮತ್ತು ನಷ್ಟ. ಸೊ ಈಗ ಟ್ಯಾಕ್ಸ್ ಬಗ್ಗೆ ಮಾತನಾಡೋಣ. 2026 ಹೊಸ ತೆರಿಗೆ ಕಾಯ್ದೆಯು ನೀವು ಬಳಸುವ ಸೌಲಭ್ಯಗಳು ಅಂದ್ರೆ ಪರ್ಕ್ಸ್ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಅದರಲ್ಲಿ ಮೊದಲು ಮಿಲ್ ಕೂಪನ್ ಮತ್ತು ಗಿಫ್ಟ್ ಕಾರ್ಡ್ಗಳು. ಇದು ನೌಕರರಿಗೆ ದೊಡ್ಡ ಸಮಾಧಾನದ ಸುದ್ದಿ. ಈ ಮೊದಲು ಊಟದ ಕೂಪನ್ಗಳ ಮೇಲೆ ತಿಂಗಳಿಗೆ ಸಿಗುತ್ತಿದ್ದ ತೆರಿಗೆ ವಿನಾಯಿತಿ ಈಗ 4 ಪಟ್ಟು ಹೆಚ್ಚಾಗಿದೆ. ಅಂದರೆ ಪ್ರತಿ ಊಟಕ್ಕೆ 50 ಇದ್ದ ಮಿತಿಯನ್ನ ಈಗ 200ಕ್ಕೆ ಏರಿಸಲಾಗಿದೆ. ಇದರಿಂದ ನೀವು ವರ್ಷಕ್ಕೆ ಸುಮಾರು 40 ರಿಂದ 50 ಸಾವಿರ ರೂಪಾಯಿವರೆಗೂ ತೆರಿಗೆ ಮುಕ್ತವಾಗಿ ಖರ್ಚು ಮಾಡಬಹುದು. ನೆಕ್ಸ್ಟ್, ಮಕ್ಕಳ ಶಿಕ್ಷಣ ಭತ್ಯೆ. ಬಹಳ ವರ್ಷಗಳ ನಂತರ ಮಕ್ಕಳ ಎಜುಕೇಶನ್ ಮತ್ತು ಹಾಸ್ಟೆಲ್ ಅಲವೆನ್ಸ್ ಮಿತಿಯನ್ನ ಹೆಚ್ಚಿಸಲಾಗಿದೆ. ನೆಕ್ಸ್ಟ್, ಕಂಪನಿ ಕಾರು ಮತ್ತು ಮನೆ. ನೀವು ಕಂಪನಿಯಿಂದ ಕಾರು ಅಥವಾ ದೊಡ್ಡ ಬಂಗಲೆಯನ್ನ ಪಡೆದಿದ್ದರೆ ಅದರ ಮೇಲಿನ ತೆರಿಗೆ ಪರ್ಕ್ವಿಸೈಟ್ ಟ್ಯಾಕ್ಸ್ ಈಗ ಜಾಸ್ತಿಯಾಗಲಿದೆ. ಸರ್ಕಾರವು ಇಂತಹ ಸೌಲಭ್ಯಗಳ ಮೌಲ್ಯಮಾಪನವನ್ನ ಮಾರುಕಟ್ಟೆ ದರಕ್ಕೆ ತಕ್ಕಂತೆ ಬದಲಿಸಿದೆ. ಇನ್ನು ಮುಂದೆ ಮೆಟ್ರೋ ಸಿಟಿಗಳ ಪಟ್ಟಿಯಲ್ಲಿ ಬೆಂಗಳೂರು. ಹೌದು, ಬೆಂಗಳೂರು ಮತ್ತು ಹೈದರಾಬಾದ್ನಂತಹ ನಗರಗಳಲ್ಲಿ ಕೆಲಸ ಮಾಡುವವರಿಗೆ ಒಂದು ಭರ್ಜರಿ ಸುದ್ದಿ. ಈ ಹಿಂದೆ ಕೇವಲ ಮುಂಬೈ, ದೆಹಲಿ, ಕೋಲ್ಕತ್ತಾ ಮತ್ತು ಚೆನ್ನೈಗಳು ಮಾತ್ರ ಮೆಟ್ರೋ ನಗರ ಎಂದು ಪರಿಗಣಿಸಿ 50% HRA ವಿನಾಯಿತಿ ನೀಡಲಾಗುತ್ತಿತ್ತು. ಆದರೆ ಏಪ್ರಿಲ್ 1, 2026ರಿಂದ ಬೆಂಗಳೂರು ಸಹ ಈ ಪಟ್ಟಿಗೆ ಸೇರಿದೆ. ಇದರ ಅರ್ಥವೇನೆಂದರೆ ನೀವು ಕಟ್ಟುವ ಬಾಡಿಗೆಯ ಮೇಲೆ ಈಗ ಹೆಚ್ಚಿನ ತೆರಿಗೆ ವಿನಾಯಿತಿ ಪಡೆಯಬಹುದು. ಬೆಂಗಳೂರಿನ ದುಬಾರಿ ಬಾಡಿಗೆಯಿಂದ ಹೈರಾಣಾಗಿದ್ದ ಐಟಿ ಉದ್ಯೋಗಿಗಳಿಗೆ ಇದು ದೊಡ್ಡ ರಿಲೀಫ್. ಸೊ ನೆಕ್ಸ್ಟ್, ಇದರ ಜೊತೆಗೆ ಲೇಬರ್ ಕೋಡ್ ನಲ್ಲಿ ಸಂಬಳದ ಜೊತೆಗೆ ನಿಮ್ಮ ಕೆಲಸದ ಅವಧಿ ಬಗ್ಗೆಯೂ ಬದಲಾವಣೆಗಳಾಗಿವೆ. ಅದರಲ್ಲಿ ಮೊದಲು ಶೀಘ್ರ ಗ್ರಾಚ್ಯುಟಿ. ಈ ಮೊದಲು ಗ್ರಾಚ್ಯುಟಿ ಪಡೆಯಲು 5 ವರ್ಷ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಬೇಕಿತ್ತು. ಈಗ ಫಿಕ್ಸೆಡ್ ಟರ್ಮ್ ನೌಕರರಿಗೆ ಈ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ನೆಕ್ಸ್ಟ್, ಅರ್ನಡ್ ಲೀವ್. ಮೊದಲು ವರ್ಷಕ್ಕೆ 240 ದಿನ ಕೆಲಸ ಮಾಡಿದ ನಂತರವಷ್ಟೇ ನೀವು ಗಳಿಸಿದ ರಜೆಗಳನ್ನ ಬಳಸಲು ಅಥವಾ ನಗದೀಕರಿಸಲು ಅವಕಾಶವಿತ್ತು. ಈಗ ಇದನ್ನ 180 ದಿನಗಳಿಗೆ ಇಳಿಸಲಾಗಿದೆ. ಅಂದರೆ ಹೊಸ ಉದ್ಯೋಗಿಗಳು ಬೇಗನೆ ರಜೆ ಸೌಲಭ್ಯ ಪಡೆಯಬಹುದು. ಸೊ ನೆಕ್ಸ್ಟ್ ಸ್ನೇಹಿತರೆ, ಈ ಬದಲಾವಣೆಗಳನ್ನ ಎದುರಿಸಲು ನೀವು ಸಿದ್ಧರಿದ್ದೀರಾ? ಮೊದಲನೇದಾಗಿ, ನೀವು ನಿಮ್ಮ HR ಇಲಾಖೆಯಿಂದ ಪ್ರೋ ಫಾರ್ಮ್ ಸ್ಯಾಲರಿ ಸ್ಲಿಪ್ ಕೇಳಿ ಪಡೆಯಿರಿ. ಇದರಿಂದ ನಿಮ್ಮ ಕೈಗೆ ಎಷ್ಟು ಹಣ ಬರುತ್ತದೆ ಎಂಬುದು ಮೊದಲೇ ತಿಳಿಯುತ್ತದೆ. ಎರಡನೆಯದಾಗಿ, ನೀವು ಓಲ್ಡ್ ಟ್ಯಾಕ್ಸ್ ರೆಜಿಮಿನಲ್ಲೇ ಇರಬೇಕಾ ಅಥವಾ ನ್ಯೂ ರೆಜಿಮಿಗೆ ಹೋಗಬೇಕಾ ಎಂದು PF ಲೆಕ್ಕಾಚಾರ ನೋಡಿ ನಿರ್ಧರಿಸಿ. ಮೂರನೆಯದಾಗಿ, ನಿಮ್ಮ ಕಂಪನಿಯಲ್ಲಿ ಮಿಲ್ ಕಾರ್ಡ್ ಸೌಲಭ್ಯವಿದ್ದರೆ ಆ 200 ಮಿತಿಯ ಪೂರ್ಣ ಲಾಭ ಪಡೆದುಕೊಳ್ಳಿ.
ಸಂಬಳ ಸ್ವಲ್ಪ ಕಡಿಮೆಯಾದಂತೆ ಕಂಡರೂ ಇದು ನಿಮ್ಮ ಭವಿಷ್ಯದ ಉಳಿತಾಯಕ್ಕೆ ಒಳ್ಳೆಯದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಣಕಾಸಿನ ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಡಿಜಿಟಲ್ ಅಸ್ತ್ರಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.